ಇಲ್ಲಿ ಯೇಸು ಸ್ವಾಮಿ ಒಂದು ಪರ್ಸನ್ ಅನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಶಿಷ್ಯಂದ್ರಿಗೆ ಗೊತ್ತಿಲ್ಲ, ಶಿಷ್ಯಂದ್ರಿಗೆ ಐಡಿಯಾ ಇಲ್ಲ, ಶಿಷ್ಯಂದ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಹೋಲಿ ಸ್ಪಿರಿಟ್. ಶಿಷ್ಯಂದ್ರಿಗೆ ಇಷ್ಟು ದಿನ ಇಷ್ಟು ವರ್ಷ ಇದ್ದಿದೆ ಅಂತ ಯೇಸು ಸ್ವಾಮಿ ಒಬ್ಬರನ್ನ ನೋಡ್ತಾ ಇದ್ರು, ಯೇಸು ಸ್ವಾಮಿಯಿಂದ ಅದ್ಭುತಗಳನ್ನ ನೋಡ್ತಾ ಇದ್ರು, ಯೇಸು ಸ್ವಾಮಿಯಿಂದ ವಚನಗಳನ್ನ ಕೇಳ್ತಾ ಇದ್ರು. ಆದ್ರೆ ಇವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇವಾಗ ನಾನು ನಿಮ್ಮ ಹತ್ರ ಇದೀನಲ್ಲ, ಆದ್ರೆ ನಿಮ್ ಬಗ್ಗೆ ನಿಮ್ಗೆ ಒಂದು ಪರ್ಸನ್ ಅನ್ನ ಕುರಿತಾಗಿ ಹೇಳ್ತಾನೆ, ಒಂದು ಇಂಟ್ರಡ್ಯೂಸ್ ಮಾಡ್ತಾನೆ. ಅವ್ರು ಯಾರು ಅಂತಂದ್ರೆ ತಂದೆಯ ಬಳಿಯಿಂದ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರ ಆತ್ಮ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ಪವಿತ್ರಾತ್ಮನು ಎಲ್ಲರ ಮೇಲೆ ಆ ಒಂದು ಸಮಯದಲ್ಲಿ ಬರ್ತಾರೆ. ಆದ್ರೆ ಪವಿತ್ರಾತ್ಮನು ಆದಿ ಅಪೊಸ್ತಲರ ಮೇಲೆ ಪವಿತ್ರ ಆತ್ಮನು ಬಲದಲ್ಲಿ ಇಳಿದು ಬಂದಿದ್ರು. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತನ್ನ ಗ್ರಹಿಸಿಕೊಳ್ಳೋದಕ್ಕೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಇವಾಗ ಅರ್ಥ ಆಗ್ತಾ ಇಲ್ಲ, ಪರವಾಗಿಲ್ಲ. ಆದ್ರೆ ತಂದೆಯಿಂದ ಹೊರಟು ಬಂದಂತ ಆತ್ಮನು ನಿಮ್ಮ ಒಳಗಡೆ ಬರುವಾಗ ಅವನು ನಿಮ್ಗೆ ಎಲ್ಲವನ್ನ ಹೇಳ್ತಾನೆ. ಹಲ್ಲೆಲೂಯಾ. ನಿಮ್ಗೆ ಇವಾಗ ಅರ್ಥ ಆಗ್ತಾ ಇಲ್ಲ, ಫೈನ್, ಇವಾಗ ಅರ್ಥ ಆಗ್ತಾ ಇಲ್ಲ, ಬಟ್ ನಿಮ್ಗೆ ಅರ್ಥವಾಗುವಂತೆ ಪವಿತ್ರ ಆತ್ಮನು He is the person of the Holy Spirit. Hallelujah. He is the person of the revelation of God. Hallelujah. If you want to get a revelation about God, you need the revelation person of the Holy Spirit. Hallelujah. ಇದನ್ನ ನಮ್ಮ ಜೀವಿತಗಳಲ್ಲಿ ದೇವರು ಏನೊಂದು ವಾಕ್ಯವನ್ನ ಮಾತಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಜೀವಿತದಲ್ಲಿ ಯಾವ್ದಾದ್ರೂ ಒಂದು ಪ್ರಕಟಣೆ ನಿಮ್ಗೆ ಉಂಟಾಗ್ಬೇಕು ಅಂತಂದ್ರೆ ಅದಕ್ಕೆ ಪ್ರಕಟಣೆಯ ವ್ಯಕ್ತಿ ನಿಮ್ಮ ಒಳಗಡೆ ಇರಬೇಕು ಅಂತ. Hallelujah.